देश उम्मीद से देश उम्मीद से है, करो पोषणम करो पोषणम 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 पोषणम। देश उम्मीद से है, करो पोषणम 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 पोषणम। देश उम्मीद से है, करो पोषणम। मुख से झांकता है भारत का कल, अन्न प्राशन करो, स्वस्थ बचपन करो। माँ का संसार हो, दूध सा प्यार हो, आशा वाला नया एक जीवन करो। खोल के आंखें सपने खड़े सामने, सारे सपनों का मिलकर करो पोषणम करो पोषणम 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 पोषणम। देश उम्मीद से है, करो पोषणम। देश उम्मीद से है, करो पोषणम करो पोषणम 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 पोषणम। देश उम्मीद से है, करो पोषणम। नन्ही नन्ही हथेली में आकाश है, पंख बेताब हैं, उनमें विश्वास है। मुस्कुराती हुई बेटियां कह रही, देखो मंजिल का रास्ता यही पास है। कर रहा मिलके ये देश सारे। ಮಂಗಳೂರು ಗ್ರಾಮಾಂತರ ಶಿಶು ಅಭಿವೃದ್ಧಿ ಯೋಜನೆ ಇಲಾಖೆ ಹಾಗೂ ಶ್ರೀಶಕ್ತಿ ಒಕ್ಕೂಟ, SRML ಸಂಜೀವಿನಿ ಹಾಗೂ ತಾಲೂಕು ಅಭಿಯಾನ ನಿರ್ವಹಣಾ ಘಟಕ ಉಲ್ಲಲ ಇದರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಂತಹ ರಾಷ್ಟ್ರೀಯ ಪೋಷಣ ಮಾಸಾಚರಣೆ ಕಾರ್ಯಕ್ರಮದ 19ನೇ ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷಸ್ಥಾನ ವಹಿಸಿದಂತಹ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ರಜಿಯಾರವರೇ, ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಸತ್ತಾರ್ ಅವರೇ, ಹರೇಕಲ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಗುಲಾಬೇಕರ್ ಅವರೇ, ಕೊಣಲೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಗೀತರ್ ಅವರೇ, ಬಾವೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಮಜೀದ್ ಅವರೇ, ಹರೇಕಲ ಉಪಾಧ್ಯಕ್ಷರಾದ ಮಜೀದ್ ಹರೇಕಲ್ ಅವರೇ, ಗ್ರಾಮ ಪಂಚಾಯತ್ ಸದಸ್ಯರಾದ ಇಕ್ಬಾಲ್ ಅವರೇ, ನಮ್ಮ ಮಾಜಿ ಸದಸ್ಯ ಅಧ್ಯಕ್ಷರಾದ ಕಬೀರ್ ಅವರೇ, ಈ ಒಂದು ಕಾರ್ಯಕ್ರಮದ ನೇತೃತ್ವ ವಹಿಸಿದಂತಹ ನಮ್ಮ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾದ ಹರೀಶ್ ಅವರೇ, CDP ಆದಂಥ ಶೈಲರ್ ಅವರೇ, ಅದೇ ರೀತಿ ನಮ್ಮ ಸಂಜೀವಿನಿ ಮುಖ್ಯಸ್ಥರಾದ ಹರಿಪ್ರಸಾದ್ ಅವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿವಿಧ ನಮ್ಮ ಮಂಗಳೂರಿನಿಂದ CDPಗೆ ಬಂದಂಥ ಶ್ವೇತರ್ ಅವರೇ, ಕವಿತರ್ ಅವರೇ, ಅದೇ ರೀತಿ ನಮ್ಮ ವಿವಿಧ ಒಕ್ಕೂಟದ ಅಧ್ಯಕ್ಷರಾದ ಪವಿತ್ರ ಅವರೇ ಮತ್ತು ಬಹುಶಃ ಇನ್ನಿದ್ದೆಲ್ಲ ನಮ್ಮ ಆಯ್ತಲ್ಲ ಎಲ್ಲ ನಮ್ಮ ಹಾಗೂ ನಮ್ಮ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಯಾದ ಜ್ಯೋತಿರವರೇ, ಮುಂದಿನ ವಿವಿಧ ನಮ್ಮ ಸಿಟಿಗೆ ಸಂಬಂಧ ಅಚ್ಯುತ ಗಟ್ಟಿರವರೇ, ವಿವಿಧ ಇಲಾಖೆಯ ನಮ್ಮ ಅಧಿಕಾರಿ ವರ್ಗದವರೇ, ಇಲ್ಲಿರುವಂತಹ ಎಲ್ಲ ನಮ್ಮ ಅಂಗನವಾಡಿಯ ಕಾರ್ಯಕರ್ತರೇ, ಅಂಗನವಾಡಿ ಬಹುಶಃ ನಮ್ಮ ಸಂಜೀವಿನಿಯ ಒಕ್ಕೂಟದ ಸರ್ವ ಸದಸ್ಯರುಗಳೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪಕ್ಷ ಸಾಕಷ್ಟು ಅಧ್ಯಕ್ಷರೇ, ನಮ್ಮ ಮಾಜಿ ಅಧ್ಯಕ್ಷರಾದ ವಿಜಯಕ್ಕನವರೇ, ಮುಂದಿನ ಎಲ್ಲ ನಮ್ಮ ಹಿರಿಯ ವ್ಯಕ್ತಿಗಳೇ, ಆತ್ಮೀಯರೇ, ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ರಾಷ್ಟ್ರೀಯ ಪೋಷಣ್ ಮಾಸಾಚರಣೆಯ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ,
ಬಹುಶಃ ನಮ್ಮ ಸಮಾಜದ ಈ ಉಲ್ಲಾಲ ಮಾತ್ರ ಅಲ್ಲ, ಇಡೀ ರಾಜ್ಯ ಮಾತ್ರ ಅಲ್ಲ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಕೂಡ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಆರೋಗ್ಯವಂತ ತಾಯಿ ಮತ್ತು ಆರೋಗ್ಯವಂತ ಮಗು ನಮ್ಮ ಸಮಾಜಕ್ಕೆ ಬರಬೇಕು. ಆರೋಗ್ಯವಂತ ತಾಯಿ ಮತ್ತು ಆರೋಗ್ಯವಂತ ಮಗುವೇ ಈ ಒಂದು ಪೋಷಣ ಅಭಿಯಾನದ ಮುಖ್ಯ ಗುರಿ. ಅದಕ್ಕೆ ಏನೆಲ್ಲ ಯೋಜನೆ ಹಮ್ಮಿಕೊಳ್ಬೇಕಂತ ಹೇಳಿಕೊಂಡೇ ಇವತ್ತು ಹಂತವಾಗಿ ಇವತ್ತು ತಾಯಿ ಮತ್ತು ಮಕ್ಕಳಿಗೆ ಆ ಪೌಷ್ಟಿಕಾಂಶದ ಕಡಿಮೆ ಆಗದ ರೀತಿಯಲ್ಲಿ ನೋಡಿಕೊಂಡು ಅವರನ್ನು ಸಾಕಿಕೊಂಡು ದೊಡ್ಡವರಾದಾಗ ಬಹುಶಃ ಅತ್ಯಂತ ಸತ್ತರವಾಗಿ ಬದುಕಿಸಿಕೊಂಡು ಬರಬೇಕೆಂಬ ಉದ್ದೇಶದಿಂದ ಎಲ್ಲ ಜನಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ನಾನು ಕೂಡ ಆರೋಗ್ಯ ಸಚಿವರಾಗಿದ್ದೆ. ಆಗ ನಮ್ಮ ಇಲಾಖೆ ಮತ್ತು ಬಹುಶಃ ಈ ಒಂದು ಆ ಮಕ್ಕಳ ಪೌಷ್ಟಿಕತೆ ಸಂಬಂಧಪಟ್ಟ ಹಾಗೆ ಎಲ್ಲ ಸರ್ಕಾರಗಳು ಬಹಳಷ್ಟು ಜಾಗ್ರತೆ ವಹಿಸ್ತದೆ. ಅದಕ್ಕಾಗಿ ಆರೋಗ್ಯ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಂಟಿಯಾಗಿ ಇವತ್ತು ಕಾರ್ಯನಿರ್ವಹಿಸ್ತದೆ. ಬೇಕಾದಂತ ವ್ಯವಸ್ಥೆ ಬಹುಶಃ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಅದಕ್ಕೆ ಬೇಕಾದ ಚಿಕಿತ್ಸೆಯ ವ್ಯವಸ್ಥೆಯನ್ನು ಬಹುಶಃ ಆರೋಗ್ಯ ಇಲಾಖೆ ಜಂಟಿಯಾಗಿ ಕಾರ್ಯನಿರ್ವಹಿಸುವ ವಿಚಾರ ಇವತ್ತು ಆಗುವಂಥದ್ದು. ಭಾರತ ದೇಶ ಇವತ್ತು ಬಹಳಷ್ಟು ವರ್ಷಗಳಿಂದ ಇವತ್ತು ಹಮ್ಮಿಕೊಂಡು ಹಂತವಾಗಿ ಪೌಷ್ಟಿಕ ರಹಿತವಾದ ಮಕ್ಕಳ ಸಂಪಾದಿಸಬೇಕೆಂಬ ಈ ಒಂದು ದೊಡ್ಡ ಮಟ್ಟದ ಒಂದು ಕನಸು ಸೇರಿತ್ತು. ಅವತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಹುಶಃ ಈ ಒಂದು ಅಂಗನವಾಡಿ ಸಿಸ್ಟಮ್ ಮತ್ತು ಎಲ್ಲ ವಿಚಾರಗಳು ಪೌಷ್ಟಿಕ ಸಂಬಂಧಪಟ್ಟಾಗೆ ಅವತ್ತಿನ ಕಾಲದಲ್ಲಿ ಪ್ರಾರಂಭ ಮಾಡಿದ್ರು. ಯಾಕಂತ ಹೇಳಿದ್ರೆ ನಮ್ಗೆ ಮತ್ತು ನಿಮ್ಗೆ ಅಷ್ಟು ಗೊತ್ತಿಲ್ಲ, ನಾವೆಲ್ಲ ಸಣ್ಣದಿರುವಾಗ ನೋಡಿದ್ದೇವೆ. ಈಗ ಬಹಳ ಕಷ್ಟ, ಯಾಕಂದ್ರೆ ಈಗ ಬಹಳ ಕಡಿಮೆ ಸಿಕ್ಕುವಂಥದ್ದು. ಮುಂಚೆ ನಮ್ಮ ಮನೆಯ ಸುತ್ತಮುತ್ತಲೂ ಕೂಡ ಎಲ್ಲ ಮಕ್ಕಳನ್ನು ನೋಡಿದ್ದೇವೆ. ಅವನ ಕೈ ಕಾಲು ಸಪ್ಪ ಇರ್ತದೆ, ಅಥವಾ ಅವನ ತಲೆ ಒಂದು ಬೇರೆ ಟೈಪ್ ಇರ್ತದೆ, ಅಥವಾ ಅವನ ಕಾಲು ಬೇರೆ ಟೈಪ್ ಇರ್ತವಂಥದ್ದು, ಅತ್ಯಂತ ಒಂದು ಲೀನ್ ಆಗಿದ್ದು ಒಂದು ವಿಕಾರ ಮಕ್ಕಳ ಅಪೌಷ್ಟಿಕತೆಯಿಂದ ನಾವು ಬಹಳಷ್ಟು ಮಕ್ಕಳು ನಾವು ಕಣ್ಣ ಮುಂದೆ ನಮಗೆ ಕಾಣಲಿಕ್ಕೆ ಸಿಗ್ತಾ ಇತ್ತು, ನಮ್ಮ ಕಣ್ಣ ಮುಂದೆ ಸಿಗ್ತಾ ಇತ್ತು. ಆದ್ರೆ ಇದು ದೀರ್ಘಕಾಲದ ಹಂತವಾಗಿ ಇವತ್ತೆಲ್ಲ ಸರ್ಕಾರ ಬಹುಶಃ ಈ ದೊಡ್ಡ ಮಟ್ಟದ ಒಂದು ಜನಜಾಗೃತಿ ಹೆತ್ತವರಿಗೆ ಇವತ್ತು ಇದರ ಬಗ್ಗೆ ಜನತೆ ಮೂಡಿಸುವ ಜೊತೆಯಲ್ಲಿ ಆಹಾರ ಪದ್ಧತಿಯನ್ನು ಮನೆಯವರಿಗೆ ಪರಿಚಯ ಮಾಡುವ ಮುಖಾಂತರ ಇವತ್ತು ಬಹಳಷ್ಟು ಕಡಿಮೆ ಆಗ್ತಿರೋದು ಬಂದಿದೆ. ಹಿಂದಕ್ಕೆ ನಾವು ಕಂಪೇರ್ ಎಷ್ಟು ನಮ್ಮ ಮಂಗಳೂರಲ್ಲಿ ಎಷ್ಟು ಜಿಲ್ಲೆಯಲ್ಲಿ ಎಷ್ಟಿದೆ ಈಗ 6 ಮಾತ್ರ 6 ಎಲ್ಲಿ ಅವರು ಆದ ಕಾರಣ ಎಲ್ಲ ಮಕ್ಕಳು ಕೂಡ ಪೌಷ್ಟಿಕತೆಯ ಆ ಒಂದು ಗಟ್ಟಿಮುಟ್ಟಾಗಿ ಅವ್ರು ಅತ್ಯಂತ ಸತ್ತಾಗಿ ಬೆಳೆಸಿಕೊಳ್ಳುವುದೇ ಮುಖ್ಯ ಉದ್ದೇಶ. ಇದಕ್ಕೆ ಬೇಕಾಗಿ ಬಹುಶಃ ಆಹಾರ ಪದ್ಧತಿಯ ಒಂದು ವ್ಯವಸ್ಥೆ ಕೂಡ ತಾವು ಅಂಗನವಾಡಿ ಮುಖಾಂತರ ಜನಜಾಗೃತಿಗೊಳಿಸಿ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ನಮಗೆ ಮಾರಕವಾಗ್ತದೆ, ಯಾವುದೇ ಪೂರಕವಾಗ್ತದೆ, ಜನಜಾಗೃತಿ ವಿಚಾರ ಕೂಡ ಇದು ಅತಿ ಅಗತ್ಯ. ಯಾಕಂದ್ರೆ ಹೇಳಿದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಜನಸಾಮಾನ್ಯರು ಮನುಷ್ಯರು ಪ್ರಕೃತಿಯಿಂದ ದೂರವಾದದ್ದೇ ಎಲ್ಲ ರೋಗಗಳಿಗೆ ಪ್ರಮುಖವಾದ ಕಾರಣ. ಯಾಕಂತ ಹೇಳಿದ್ರೆ ನಮ್ಮ ಹಿಂದಿನಿಂದಲೂ ಕೂಡ ಪೂರ್ವಜರಿಂದಲೂ ಕೂಡ ಎಲ್ಲ ಬೆಳೆದು ಬಂದದ್ದು ಇದ್ದದ್ದೇ ನಮ್ಮ ಈ ಪರಿಸರದಲ್ಲಿ ಮತ್ತು ಪ್ರಕೃತಿಯ ನಡುವೆ. ನಮ್ಮ ದೇಹಕ್ಕೆ ಬೇಕಾಗುವಂತ ಎಲ್ಲ ಊಟ ಉಪಚಾರ ಎಲ್ಲವೂ ಕೂಡ ಪ್ರಕೃತಿಯಿಂದಲೇ ತಯಾರಾಗ್ತಾ ಇದ್ದದ್ದು. ಯಾವಾಗ ನಾವು ಪ್ರಕೃತಿಯನ್ನು ಬಿಟ್ಟು ದೂರ 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 ಬಂದಿದ್ದೇವ ಅವತ್ತು ರೋಗಗಳು ಜಾಸ್ತಿ ಆಗುವಂಥ ವಿಚಾರ ಇವತ್ತು ಆಗಿದೆ. ಆದ ಕಾರಣ ತಾವೆಲ್ಲ ಯಾರು ಕೂಡ ಪ್ರಕೃತಿ ಹತ್ತಿರ ಇದ್ದುಕೊಂಡು ಆರೋಗ್ಯಕ್ಕೆ ಪೂರಕವಾದ ಆ ಆಹಾರ ಪದಾರ್ಥಗಳನ್ನು ಬಹುಶಃ ನಾವು ಇವತ್ತು ಸಣ್ಣದಿಂದಲೇ ಉಪಯೋಗ ಮಾಡಿಕೊಂಡು ಬಂದರೆ ಅತ್ಯಂತ ಆರೋಗ್ಯವಂತವಾದ ವ್ಯಕ್ತಿತ್ವ ನಮಗೆ ಸಿಕ್ಕಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ಬಹುಶಃ ಈ ರೀತಿಯ ಜನಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ಇವತ್ತು ಆ ವಿವಿಧವಾದ ಆಹಾರ ಪದ್ಧತಿಯನ್ನು ಬಹುಶಃ ತಾವಿವತ್ತು ತೋರಿಸಿರೋದು ಕೊಟ್ಟಿದೆ. ಹಿಂದಿನ ಕಾಲದ ಆಹಾರ ಪದ್ಧತಿ ಏನಿದೆ ಅಂತೇಳಿ ಬಹುಶಃ ಶಾಸಕನಾಗಿದ್ದಾಗ ತಿಂಗಳಿಗೊಂದು ಕಾರ್ಯಕ್ರಮ ನಡೀತಿತ್ತು. ಆಗ ನಾನು ಎಲ್ಲ ಕಾರ್ಯಕ್ರಮ ಕೂಡ ಇವತ್ತು ಹೋಗ್ತಿದ್ದೆ. ಈಗ ಸಮಯ ಅವಕಾಶ ಆಗ ಎಲ್ಲ ಕಡೆ ತಿನ್ನುವಂತ ಅವಕಾಶ ಕೂಡ ಸಿಗ್ತಿತ್ತು. ಈಗ ಬಹಳ ಕಷ್ಟ ಸಿಗ್ತದೆ, ಯಾಕೆ ನಾವು ಇರುವುದೇ ಕಷ್ಟ ಆ ಇದರಲ್ಲಿ. ಇವತ್ತು ಬಹುಶಃ ಮತ್ತೆ ಆ ರುಚಿ ನೋಡುವಂತ ಅವಕಾಶ ಆಯಿತು. ಬಹಳ ಅದು ಆರೋಗ್ಯಪೂರ್ವಕವಾಗಿ ಇವತ್ತು ಜನರಿಗೆ ಪ್ರಯೋಜನ ಆಗುವಂತ ಇದನ್ನು ನಾವು ಜನರಿಗೆ ಮುಟ್ಟಿಸುವಂತ ಕೆಲಸ ನಾವು ಇವತ್ತು ಮಾಡಬೇಕು. ತಾಯಿಯಂದಿರು ಕೂಡದಲ್ಲಿ ಆಸಕ್ತಿ ವಹಿಸ್ಬೇಕು. ನಾವು ಎಷ್ಟೇ ಇವತ್ತು ಇದಕ್ಕೆ ಹೋರಾಟ ಮಾಡಿದ್ದು ಜನರಿಗೆ ಮಾಡಿ ಕೂಡ ತಾಯಿಯಂದಿರಿಗೆ ಏನು ಮಾಡೋದು, ಈಗ ಇವರಿಗೆ ಫಾಸ್ಟ್ ಫುಡ್ ತಿಂದು ಈಗ ಸಮಸ್ಯೆ ಆಗಿದೆ ಈಗ. ಆದ ಕಾರಣ ತಾಯಿಯಂದಿರು ಕರೆಕ್ಟ್ ಇದ್ರೆ ಮಕ್ಕಳಿಗೆ ಸರಿಯಾದ ಆಹಾರ ಪದ್ಧತಿ ಖಂಡಿತವಾಗಿ ಬರ್ತದೆ. ಅದಕ್ಕೆ ನಾನು ಆರೋಗ್ಯ ಸಚಿವನಾಗಿ ಹೇಳಿದೆ, ಮಕ್ಕಳು ತಾಯಂದಿರಿಗೆ ಆಹಾರ ಪದ್ಧತಿಯ ಬಗ್ಗೆ ಸಣ್ಣದಿಂದಲೇ ದೊಡ್ಡ ಮಟ್ಟದ ಜನಜಾಗೃತಿ ಮೂಡಿಸುವಂತ ಕೆಲಸ ಕಾಣಬೇಕು.
ಈಗಿನ ಪರಿಸ್ಥಿತಿ ಏನಾಗಿದೆ? ಈಗಿನ ಪರಿಸ್ಥಿತಿ ತಂದೆ ಮತ್ತು ತಾಯಿಗೆ ಮಕ್ಕಳು ಗುಂಡು ಗುಂಡಾಗಿರ್ಬೇಕು, ಬೇರೆ ಏನಿಲ್ಲ. ಗುಂಡು ಗುಂಡಾಗಿರ್ಬೇಕು, ಬಾಯಿಗೆ ಒಂದು ತಿನ್ನಿಸುವುದೇ, ಸಣ್ಣದಿರೋದು ತಿನ್ನಿಸಿ ಅವನಿಗೆ ಗುಂಡು ನೋಡುವಾಗ ಮಗು ಗುಂಡು ಗುಂಡಾಗಿರ್ಬೇಕು ಅಲ್ವಾ? ಆದ ಕಾರಣ ಮಕ್ಕಳಿಗೆ ತಿನ್ನಿಸಿ ಮಕ್ಕಳು ದೊಡ್ಡವರಾದಾಗ ಈ ರುಚಿ ಬಿಡ್ಲಿಕ್ಕೆ ಆಗುದಿಲ್ಲ. ಮಕ್ಕಳಿಗೆ ಸಣ್ಣದಿಂದಲೇ ತಿನ್ನಿಸಿಕೊಂಡು ಒಂದು ರುಚಿ ಬಿಡ್ಲಿಕ್ಕೆ ಆಗುದಿಲ್ಲ. ನನ್ನ ಮಿತ್ರದ ಕೆಲವರು ಇರ್ತಾರೆ, ಅವ್ರಿಗೆ ಶುಗರ್ ಮತ್ತು ಬಿ ಪಿ ಅಲ್ಲಿ ಇದ್ರೆ ಅವ್ನು ಮತ್ತೆ ಐಸ್ ನಾನು ತಿನ್ನುವುದಿಲ್ಲ, ನನಗೆ ಕರೆಕ್ಟ್ ಇದೆ, ಆದ್ರೂ ನಾನು ಬರೋ ದೂರ ಇದ್ದೇನೆ, ನಮಗೆ ಬೇಕು ನಾವು ನೋಡಿ ನಮ್ಗೆ ಅಭ್ಯಾಸ ಆಗಿದೆ ಯಾವ ತಿನ್ನಂತೆ. ಅವನ ಹೇಳಿದ್ರೆ ನಿಮಗೆ ಬಿ ಪಿ ಶುಗರ್ ಇದೆ ಅನ್ನೋ ಮಾರ, ಯಾಕೆ ತಿಂತಾರೆ? ಸತ್ರ ಸಾಯಿ ಮಾರ, ಇವತ್ತೊಂದು ದಿವಸ ತಿನ್ನುವ ಅಂತೇಳಿ. ಸತ್ರು ಚಿಂತೆ ಇಲ್ಲ, ರುಚಿ ಬಿಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಆಗುದಿಲ್ಲ? ಯಾಕೆಂತ ಹೇಳಿದ್ರೆ ಅವನಿಗೆ ಸಣ್ಣದಿಂದಲೇ ಅಭ್ಯಾಸ ಮಾಡಿಕೊಂಡು ಅವರ ಮನೆಯವರ ಅಭ್ಯಾಸ ಮಾಡಿ ಬಿಟ್ಟಿದ್ದಾರೆ. ಅದರಿಂದಾಗಿ ಅವನಿಗೆ ರುಚಿ ಬಿಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾನು ಯಾವಾಗ ಕೂಡ ಹೇಳ್ತೇನೆ ಅವನಿಗೆ, ನಿಮ್ಮ ನಾಳೆಗೆ ರುಚಿ ನೋಡಿ ತಿನ್ಬೇಡಿ, ನಿಮ್ಮ ಹೊಟ್ಟೆಗೆ ಯಾವುದು ಸರಿಬೇಕು ಅದನ್ನು ತಿನ್ನುವಂತ ಕೆಲಸ ನಾವು ಮಾಡಿ ಅಂದ್ರೆ. ನೀವು ಏನೇ ತಿಂದರೂ ಕೂಡ ನಿಮ್ಮ ನಾಳೆಗೆ ತನಕ ಮಾತ್ರ ಗೊತ್ತಾಗುವುದಲ್ಲದೆ, ನಿಮ್ಮ ಗಂಟೆಲ್ಲ ಒಲೆಗೋದ ನಂತರ ನೀವು ಮಟನ್ ತಿಂದಿದ್ದ, ಚಿಕನ್ ತಿಂದಿದ್ದ, ವೆಜ್ ತಿಂದಿದ್ದ ಏನು ಯಾರಿಗೂ ಕೂಡ ಗೊತ್ತಿಲ್ಲ. ಅದಕ್ಕೆ ಈಗ ಹೊಟ್ಟೆಗೆ ಮತ್ತು ಆರೋಗ್ಯ ಪೂರಕವಾದ ಫುಡ್ ಯಾವುದು ಬೇಕು ಅದನ್ನು ತಗೊಳ್ಬೇಕು ಹೊರತು ಬರೇ ನಾಳೆಗೆ ಒಂದು ರುಚಿ ಮಾಡಲಿಕ್ಕೆ ಮಾತ್ರ ತಿಂದ್ರೆ ಎಲ್ಲ ರೋಗಗಳು ಬರಲಿಕ್ಕೆ ಇವತ್ತು ಪ್ರಾರಂಭ ಇವತ್ತು ಆಗ್ತದೆ. ಈ ದೊಡ್ಡ ಮಟ್ಟದ ಜನಪ್ರಿಯ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಇವತ್ತು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ಇವರಿಗೆಲ್ಲ ನಾನು ಹೇಳ್ತೇನೆ, ಸ್ವಲ್ಪ ತಪ್ಪಾದ ತಕ್ಷಣ ನಾನು ಹೇಳ್ತೇನೆ, ನಮ್ಮ ಯೋಚನೆ ಹಾಗಾಗಿ ಹೇಳ್ತೇನೆ ನಾವು. ಯಾಕಂತ ಹೇಳಿದ್ರೆ ಹಾಗೇಳ್ತೇನೆ, ನಮಗೆ ತಿಂದರೆ ಇರ್ಲಿಕ್ಕೆ ಆಗುದಿಲ್ಲ ಮಾರ ಅಂತ. ಅದಕ್ಕೆ ನಾನು ಹೇಳ್ತಿದ್ದೆ, ಊಟ ಇಲ್ಲದೆ ಸತ್ತವರು ಕಡಿಮೆ, ಊಟ ಇಲ್ಲದೆ ಸತ್ತವರು ಕಡಿಮೆ, ಜಾಸ್ತಿ ಊಟ ಮಾಡಿ ಸತ್ತವರು ಜಾಸ್ತಿ ಆಯ್ತಾರೆ. ಜಾಸ್ತಿ ಊಟ ಮಾಡಿ ರೋಗ ಬಂದು ವರ್ಷದ್ದು ಸತ್ತವರೇ, ಊಟ ಇಲ್ಲದೆ ಸತ್ತು ಬರ ಕಡಿಮೆ ಇದರಲ್ಲಿ. ಯಾಕಂತ ಹೇಳಿದ್ರೆ ನೀವು ನೋಡಿ, ನೀವು ಬೆಳಿಗ್ಗೆ ತಿನ್ನುವುದು, ಮಧ್ಯಾಹ್ನ ಒಂದು ಊಟ, ಅದರ ಮಧ್ಯದಿಂದ ಸಿಕ್ಕಿದ್ರೆ ಅದು ಕೂಡ ತಿನ್ನುವುದು, ಸಂಜೆ ಮತ್ತೆ ಕಾಫಿ ಮತ್ತೆ ತಿಂಡಿ ತಿನ್ನೋದ್ರೆ ಆಗೋದಿಲ್ಲ, ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಅದರ ಮತ್ತೆ ಸಂಜೆ 7 ಗಂಟೆಗಳಲ್ಲಿ ಸಿಕ್ಕಿದ್ರೆ ಅದು ಕೂಡ ತಿನ್ನುವುದು. ರಾತ್ರಿ ಕೂಡ ತಿನ್ನೋದ್ರೆ ನೀವು ನಿದ್ರೆ ಬರೋದಿಲ್ಲ ಅಂದ್ರೆ ದಿವಸಕ್ಕೆ ಇಷ್ಟು ತಿಂದು ಮತ್ತೆ ಹೇಳುದು ನನಗೆ ಸಾಕಾಗ್ತದೆ, ನಾಯ ಸಾಕ್ತದೆ ಲಾಸ್ಟಿಗೆ. ಬೆಳಿಗ್ಗೆ ಸ್ವಲ್ಪ ತಿಂದು ಕೆಲಸ ಇರುವಾಗ ಸ್ವಲ್ಪ ಸಾಕಾಗ್ತದೆ, ಆಯಾಸ ಆಗ್ತದೆ ಅಂತೇಳಿ ಅದಕ್ಕೆ ನೀವು ತಿನ್ನೋದು ನೋಡಿ, ನೀವು ಜಾಸ್ತಿ ಕೆಲಸ ಮಾಡ್ತೀರಿ. ಆಯ್ತು, ನೀವು ತಿನ್ನದೇ ಇದ್ರೆ ನಿಮಗೆ ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಇವತ್ತು ಆಗ್ತದೆ. ಮತ್ತೆ ಕೆಲವರು ಹೇಳಿದ್ರು ತಿನ್ನದಿದ್ರೆ ಗ್ಯಾಸ್ಟ್ರಿಕ್ ಆಗ್ತದೆ ಅಂತ ಹೇಳುದಿದೆ. ಗ್ಯಾಸ್ಟ್ರಿಕ್ ನೀವು ತಿನ್ನದೇ ಆಗುದಲ್ಲ, ನೀವು ತಿಂದು ನಿಮ್ಮ ಮಸಾಲೆ ಗಿಸಾಲೆ ಇದ್ದಾರೆ, ಇಲ್ಲದ ಮುಖ ನಿಮಗೆ ಗ್ಯಾಸ್ಟ್ರಿಕ್ ಆಗೋದು, ಇಲ್ಲದೆ ನಿಮಗೆ ಕರೆಕ್ಟ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಹೋದರೆ ಖಂಡಿತವಾಗಿಯೂ ಆಗ್ಲಿಕ್ಕೆ ಇಲ್ಲ. ಆದ ಕಾರಣ ನನ್ನ ಆಹಾರ ಪದ್ಧತಿಯೇ ಬದಲಾವಣೆ ಮಾಡಿದ್ದೇನೆ. ಈಗ ನಾನು ಬರೀ ಸಂಜೆ 4 ಗಂಟೆಗೆ ಮಾತ್ರ ಅಥವಾ 5 ಗಂಟೆಗೆ ಮತ್ತೆ ಮರುದಿವಸ ಅದು ನಾನು ಕೇಳಿದ್ರೆ ಸರಿ ಇದೆ ಏನಾಗಿದೆ ಸದ್ಯ. ಅದಕ್ಕೆ ಸೂಕ್ತವಾಗಿರುವ ಅಧಿಕಾರಿಗಳು, ಅದಕ್ಕೆ ಸೂಕ್ತವಾಗಿರುವ ಕಾರ್ಯಕ್ರಮ ಪ್ರಸಮ ಮತ್ತು ಆ ಊರಿನ ಸಣ್ಣ ಸಂಸ್ಥೆಗಳಿಗೆ ಪ್ರಮುಖವಾದ ಕಾರಣ. ಎಲ್ಲರೂ ಒಗ್ಗಟ್ಟಾಗಿ ನಿಂತರೆ ಎಲ್ಲ ಸಮಸ್ಯೆ ಇವೆಲ್ಲ ಯೋಜನೆ ಏನಿದೆ ಅದು ಸಂಪೂರ್ಣವಾಗಿ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅವತ್ತಿನ ಕಾಲದಲ್ಲಿ ಪ್ರಾರಂಭ ಈ ಒಂದು ICDS ಅವತ್ತು 1967 1975 ICDS ಅವತ್ತು ಪ್ರಾರಂಭ ಆಯ್ತು ಯೋಜನೆಯನ್ನು. ಅವತ್ತು ನಮ್ಮ ದೇಶದ ಪರಿಸ್ಥಿತಿ ಆ ರೀತಿ ಪೌಷ್ಟಿಕಾಂಶ ಇಲ್ಲ, ಊಟಕ್ಕಾಗುವಂಥ ಪರಿಸ್ಥಿತಿ ಇತ್ತು. ಇದೆಲ್ಲ ನೋಡಿಕೊಂಡು ಶ್ರೀಮಂತರ ಮತ್ತು ಅನುಕೂಲಸ್ಥರ ಮಕ್ಕಳು ಮಾತ್ರ ಸುದೃಢವಾಗುವುದಲ್ಲ, ಅತ್ಯಂತ ಕಡುಬಡವನ ಮಕ್ಕಳು ಕೂಡ ಸುದೃಢವಾಗಿರಬೇಕು. ಆ ತಾಯಂದಿರಿಗಳ ಕಾಲುಬುಡದಲ್ಲಿ ವ್ಯವಸ್ಥೆ ಸಿಗಬೇಕು. ಅದಕ್ಕಾಗಿ ಇವತ್ತು ಅಂಗನವಾಡಿಯನ್ನು ಆ ಮನೆಗಳ ಸೆಂಟರ್ನಲ್ಲಿ ಪ್ರಾರಂಭ ಮಾಡಲಿಕ್ಕೆ ಅವತ್ತು ಕೊಟ್ಟಂಥ ಇವತ್ತು ಯೋಜನೆ ಹಂತವಾಗಿ ನಿಮ್ಮ ಮುಖಾಂತರ ಅನುಷ್ಠಾನ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಆದ ಕಾರಣ ಇದೆಲ್ಲ ಅತ್ಯಂತ ಯಶಸ್ವಿ ಆಗುವಂಥ ವಿಚಾರ ಆಗಲಿ. ಯಾರೆಲ್ಲ ತಮ್ಮ ಆಹಾರ ಪದ್ಧತಿಯಲ್ಲಿ ತಾವು ಭಾಗವಹಿಸಿ ಮನೆಯಲ್ಲಿ ಕಷ್ಟಪಟ್ಟು ಬಂದಿದ್ದಾರ ಎಲ್ಲ ನಿಮ್ಮ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಅವತ್ತು ಕೂಡ ಹೇಳಿದ್ದೆ, ನಮ್ಮ ಕ್ಷೇತ್ರ ವ್ಯಾಪ್ತಿ ಎಲ್ಲರಿಗೊಂದು ಆಹಾರ ಮೇಳ ಒಂದು ದಿವಸ ಮಾಡಿ ಅದೊಂದು ಫುಡ್ ಕಾಂಪಿಟೇಷನ್ ಕೂಡ ಇಡಬೇಕು. ಆಹಾರ ಮೇಳಕ್ಕೆ ಅಂದರೆ ಸರ್ವರನ್ನು ಕೂಡ ನಾವು ಪಬ್ಲಿಕ್ಕನ್ನು ಕೂಡ ಆಹ್ವಾನಿಸಬೇಕು. ಸೊ ನೀವೆಲ್ಲ ಸೇರಿ ಅದಕ್ಕೆ ತಿನ್ನಬೇಡಿ ಅಂತೇಳಿ ಈಗ ತಿಂತಾ ಇದ್ದಾನೆ.
ಆದ ಕಾರಣ ಆ ಒಂದು ದಿವಸದ ಪ್ರೋಗ್ರಾಮ್ ಚೌಕೌಟ್ ಮಾಡಿ ಅದಕ್ಕೇನೆಲ್ಲ ಬೇಕು ವ್ಯವಸ್ಥೆ ನಾವೆಲ್ಲ ಸೇರಿದಕ್ಕೆ ಬೇಕಾದ ವ್ಯವಸ್ಥೆ ಖಂಡಿತವಾಗಿ ನಾನು ಇವತ್ತು ಮಾಡಿ ನಾವು ಇವತ್ತು ಕೊಡ್ತೇವೆ. ಇಲ್ಲಿ ಓಕೆ ಅಲ್ಲ, ಪಬ್ಲಿಕ್ಗೆ ಗೊತ್ತಾಗಬೇಕಲ್ಲ, ತಾಯಂದಿರು ಬರಬೇಕು, ಇನ್ನೊಂದು ಬರಬೇಕು, ಅವರಿಗೆ ಒಂದು ಮಾಹಿತಿ ಬೇಕು. ಒಂದು ಪ್ಲೇಸ್ ಮಾಡಿ. ಮತ್ತು ಇವತ್ತು ಬೇರೆ 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 ಇದು ಮಾಡಿದ್ದೀರಿ ಏನು ಹೌದಾ, ಅದೊಂದು ಮೆನು ಅದರ ಹೇಗೆ ಮಾಡೋದಂತಿದ್ದು ಬಂದ ತಾಯಂದಿರಿಗೆ ಕೊಟ್ಟರೆ 100 ಜನ ಬಂದು 10 ಜನ ಆದದ್ದನ್ನು ಪ್ರಯೋಜನ ಆಗುವುದು ವಿಚಾರ ಖಂಡಿತವಾಗಿ ಇವತ್ತು ಆಗ್ತದೆ. ಅದು ಈಗ ನಮ್ಮ ಸಮಾಜದ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಅಲ್ಲ, ನಮ್ಮ ಸಟ್ಟಂಥ ವಿಚಾರ. ಇನ್ನು ಅಂಗನವಾಡಿ ಕಾರ್ಯಕರ್ತರದ್ದು ನಿಮ್ಮದಾದ ಸಮಸ್ಯೆ ಬೇರೆ ಬೇರೆ ಎಲ್ಲ ವಿಚಾರಗಳಿದೆ. ಅದಕ್ಕೆ ನಾನು ಮೊನ್ನೆ ಕೂಡ ಹೇಳಿದ್ದೇನೆ, ಅದಕ್ಕೆ ಸಪ್ರೇಟಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಮತ್ತು ನಮ್ಮ ಆಯಗಳ ಮತ್ತು ಇನ್ನಿತರ ಒಂದು ಸಭೆ, ಒಂದು ದಿವಸದ ಕಾರ್ಯಕ್ರಮವನ್ನು ಬಹುಶಃ ನಾವು ಅಧಿಕಾರಿಗಳಿಗೆ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಅದನ್ನು ಎಲ್ಲ ಸಮಸ್ಯೆಯನ್ನು ಶಾಶ್ವತವಾಗಿ ಬಗೆಹರಿಸುವಂತಹ ಆ ಪ್ರಯತ್ನ ಮುಂದಿನ ಖಂಡಿತವಾಗಿ ನಾನು ಮಾಡ್ತೇನೆ. ನಾನು ಅದಕ್ಕೆ ಬೇಕಾದಲ್ಲಿ ನಮ್ಮ ಮಂತ್ರಿಯನ್ನು ಕೂಡ ಕರಿತೇನೆ, ಅಥವಾ ನಮ್ಮ ಸಂಬಂಧಪಟ್ಟ ಡೈರೆಕ್ಟ್ರನ್ನು, ಮಂತ್ರಿ ಅಲ್ಲದಿರೋ ಡೈರೆಕ್ಟ್ರು ಕೂಡ ಅಲ್ಲಿ ಬಂದು ಕೂತ್ಕೊಂಡು ನಾವು ಚರ್ಚೆ ಮಾಡುವಂಥ ವಿಚಾರ ಖಂಡಿತವಾಗಿ ಮಾಡ್ತೇವೆ. ಅದಾಗ ಇಡೀ ಜಿಲ್ಲೆಗೆ ಮಾಡುವಂಥ ಕೆಲವು ಬಂದಿದ್ದು ನಾನು ಹೇಳಿದೆ, ಜಿಲ್ಲೆಯ ಸಮಸ್ಯೆ ಮತ್ತು ನಮ್ಮ ಸಮಸ್ಯೆ ಒಂದೇ, ಇಡೀ ಜಿಲ್ಲೆ ಸುಧಾರಿಸಲಿಕ್ಕೆ ಕಷ್ಟ ಆಗ್ತದೆ ಆ ಇದರಲ್ಲಿ. ಅದಕ್ಕೆ ಅವತ್ತು ಆ ಜಿಲ್ಲಾ ಪದಾಧಿಕಾರಿಗೂ ಕೂಡ ನಾವು ಕಲಿಸುವಂಥ ಕೆಲಸ ನಾವು ಇವತ್ತು ಮಾಡುವ. ಮತ್ತು ಇದರಲ್ಲಿ ಇನ್ನೂ ಕೂಡ 3 ತಿಂಗಳ ಸ್ಯಾಲರಿ ಸಂಬಳ ಬರಲಿಲ್ಲ ಅಂತೇಳಿ ಒಂದು ಮಾಹಿತಿ ಬಂದಿತ್ತು ಅಲ್ವಾ. ಇದರ ಬಗ್ಗೆ ನಾನು ಅಧಿಕಾರಿಗೆ ಕೇಳಿದೆ, ಅಲ್ಲಿ ಕೆಲವು ತಾಲೂಕಿಗೆ ಬಂದಿದೆ ಅಲ್ಲ, ಎಷ್ಟು ತಾಲೂಕಿಗೆ ಬಂದಿದೆ ಸ್ಯಾಲರಿ ಬಂದಿದೆ? ಜುಲೈ, ಆಗಸ್ಟ್, ಸೆಪ್ಟೆಂಬರ್ 2 ತಿಂಗಳು ಅಲ್ಲ, 1 ತಿಂಗಳು. ಜುಲೈ ಬಂದಿದೆಯಾ? ಜೂನ್ ಬಂದಿದೆಯಾ? ಜುಲೈ, ಆಗಸ್ಟ್, ಸೆಪ್ಟೆಂಬರ್ 3 ತಿಂಗಳು ಹೋಗೋ ಬರ್ತಾ ಹಾಗಾದರೆ. ಅದಕ್ಕೆ ಆಫೀಸನ್ನು ಕರೆಸ್ತೇನೆ ನಾನು. ಅದಕ್ಕಾಗಿ ನಾನು ಬೆಂಗಳೂರಲ್ಲಿ ಚರ್ಚೆ ಮಾಡಿದೆ, ಯಾಕೆ ಕೆಲವೊಂದು ತಾಲೂಕುಗಳಿಗೆ ನಮ್ಮ ಅಂಗನವಾಡಿ ಟೀಚರ್ ಆಗಳಿಗೆ ಇನ್ನೂ ಕೂಡ ಸಂಬಳ ಬರಲಿಲ್ಲ, 3 ತಿಂಗಳು ಯಾಕೆ ಅದು 15 ವಿಷಯ ಕೇಳಿದೆ, ಯಾಕೆ ಬರಲಿಲ್ಲ ಅಂತ. ಅವ್ರು ಹೇಳಿದರು, ದುಡ್ಡಿದ್ದವರಿಗೆ ಸ್ವಲ್ಪ ಲೇಟ್ ಬರ್ತದೆ, ದುಡ್ಡಿಲ್ಲದವ್ರಿಗೆ ಬೇಗ ಹೋಗ್ತದೆ ಅಂತ ಮಾತನ್ನು ಕೊಡಿ ಒಂದು ವಿಚಾರ ಗೊತ್ತಾಯಿತು. ಅದಕ್ಕಾಗಿ ಖಂಡಿತವಾಗಿ ನಿಮಗೆಲ್ಲರಿಗೂ ಖಂಡಿತವಾಗಿ ಎಲ್ಲರಿಗೂ ಬರ್ತದೆ. ಅದಕ್ಕಾಗಿ ಈ ಸಮಸ್ಯೆಯನ್ನು ನಾನು ಒಮ್ಮೆಲೆ ನಾನು ಬಗೆಹರಿಸ್ತೇನೆ. ಅದೊಂದು ಅಧಿಕಾರಿಗೆ ಇಲ್ಲಿ ಕೂತ್ಕೊಳ್ಳಿಸಿ, ಅದು ಬೆಂಗಳೂರು ಕೂತ್ಕೊಳ್ಳಿಸಿ ನಿಮ್ಮ ಟೀಮನ್ನಲ್ಲಿ ಕರೆಸಿ ಕೂತ್ಕೊಂಡು ಚರ್ಚೆ ಮಾಡಿ, ಅಲ್ಲಿದ್ದ ನಮಗೆ ಆರ್ಥಿಕ ಇಲಾಖೆಯವರು ಕೂಡ ಬರ್ತಾರೆ. ಏನದೊಂದು ಇಲ್ಲಿ ಕಾರ್ಯಕ್ರಮ ಮಾಡಿ ಈ ಸಮಸ್ಯೆನೆಲ್ಲ ಬಗೆಹರಿಸುವಂಥ ಕೆಲಸ ನಾವು ಮಾಡುವ ಇದಕ್ಕೆ. ಅದಕ್ಕಾಗಿ ನಿಮ್ಮ ಎಲ್ಲ ರೋಗಗಳಿಗೆ ಮದ್ದಿದೆ, ನಿಮ್ಮ ಟೆನ್ಷನ್ಗೆ ಮದ್ದಿಲ್ಲ. ಮತ್ತು ಎಲ್ಲ ರೋಗ ಬರುವುದೇ ಟೆನ್ಷನ್ನಿಂದ. ಅದಕ್ಕೆ ಟೆನ್ಷನ್ ಒಂದು ಬರಲಿಕ್ಕೆ ಹೋಗಬೇಡಿ. ಸಂಬಳ ಬ್ಯಾಂಕಲ್ಲಿ ಇಟ್ಟಾಗೆ ಇವತ್ತು ನಾಳೆ ಬಂದೇ ಬರ್ತದೆ. ಈಗ 3 ತಿಂಗಳ ಮುಂಚೆ ಕೊಡ್ತಿದ್ದ ಎಲ್ಲ ಖರ್ಚಿಗೆ ಹೋಗ್ತಿತ್ತು. ಯಾರಿಗೆ ಸಾಲ ಎಲ್ಲ ಸುಮ್ಮನೆ ಇಲ್ಲ, ಸಾಲ ಪ್ರಶ್ನೆ ಬರೋದಿಲ್ಲ. ಅದಕ್ಕೆ ಮತ್ತು ಸಾಲ ತೆಗೆಯೋ ಶಕ್ತಿ ಇದ್ದವ್ರು ಕೂಡ ಶ್ರೀಮಂತರಂತ ಅರ್ಥ. ಬಡವರು ಯಾರು ಸಾಲ ತೆಗೊಳ್ಳಿಕ್ಕೆ ಆಗೋದಿಲ್ಲ, ಸಾಲ ಕಟ್ಟಲಿಕ್ಕೆ ಶಕ್ತಿ ಬೇಕಲ್ಲ, ಅಂಥವ್ರು ಮಾತ್ರ ಸಾಲ ತೆಗೊಳ್ಳು. ಇಲ್ಲ ಬೇರೆಯವ್ರಿಗೆ ಸಾಲ ತೆಗೊಳ್ಳಿಕ್ಕೆ ನಾವೆಲ್ಲ ಸಾಲ ತೆಗೊಳ್ಳಿಲ್ಲ ಆ ಇದರಲ್ಲಿ. ಆದ ಕಾರಣ ಅದು ಈ ಒಂದು ಸಮಸ್ಯೆಯನ್ನು ಖಂಡಿತವಾಗಿ ನಾನು ಬಗೆಹರಿಸಿ ಅದು ಕರೆಕ್ಟಾಗಿ ಬರೋ ರೀತಿಯಲ್ಲಿ ನಾನು ಖಂಡಿತವಾಗಿ ಮಾಡ್ತೇನೆ. ನಾನು ಸಾಧ್ಯವಾದರೆ ಬೆಂಗಳೂರಿಗೆ ಅಧಿಕಾರಿಗಳನ್ನ ಕರೆಸಿ ನಿಮ್ಮ ಮುಂದೆ ಕೂತ್ಕೊಳ್ಳಿಸಿ ಎಲ್ಲ ಸಮಸ್ಯೆ ಹಂತವಾಗಿ ಚರ್ಚೆ ಮಾಡಿಕೊಂಡು ಶಾಶ್ವತವಾದ ಪರಿಹಾರ ಕಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಇದು ಆದ ನಂತರ ನಾನು ಆರ್ಥಿಕ ಇಲಾಖೆಯವರು ಬೇಕಾದ ಕಾರಣ ಮತ್ತೆ ನಿಮ್ಮ ಟೀಮನ್ನು ಬೆಂಗಳೂರು ನನ್ನ ಕಚೇರಿಯಲ್ಲಿ ಕೂತ್ಕೊಳ್ಳಿಸಿ ಆರ್ಥಿಕ ಇಲಾಖೆಯವರು ಮಹಿಳಾ ಮಂತ್ರಿ ಕೂತ್ಕೊಂಡು ಅದನ್ನು ಬಗೆಹರಿಸುವಂಥ ಖಂಡಿತವಾಗಿ ನಾನು ಅದನ್ನು ಮಾಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಟ್ಟಾರೆಯಾಗಿ ನಿಮ್ಮ ಸೇವೆ ನಮಗೆ ತಳಮಟ್ಟದಲ್ಲಿ ಇವತ್ತು ಅತಿ ಅಗತ್ಯ, ಮಕ್ಕಳಿಗೆ ಮತ್ತು ಹೆತ್ತವರಿಗೆ ಅದು ಅತಿ ಅಗತ್ಯ. ನೀವು ಮಾಡುವ ಆ ಕೆಲಸ ಕಾರ್ಯಗಳು ಮತ್ತು ನಿಮ್ಮ ಪ್ರಯೋಜನ ಅದರ ಮೇಲೆ ಕಾಣಲಿಕ್ಕೆ ಸಿಕ್ಕುವುದಿಲ್ಲ. ಅದು ಪರೋಕ್ಷವಾಗಿ ಆ ಮಕ್ಕಳ ಬೆಳವಣಿಗೆಯಲ್ಲಿ ಮತ್ತು ತಾಯಂದಿರ ನೆಮ್ಮದಿಯ ಜೀವನದ ನಮಗೆ ಕಾಣಲಿಕ್ಕೆ ಇವತ್ತು ಸಿಗ್ತದೆ. ಆದ ಕಾರಣ ನಿಮಗೆಲ್ಲ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಮುಂದಿನ ದಿನದಲ್ಲಿ ಆ ಮೀಟಿಂಗ್ ಆಗಲೇ ಹೇಳಿಕೊಳ್ತಾ ಇವತ್ತಿನ ಕಾರ್ಯಕ್ರಮ ಬಹುಶಃ ಅತ್ಯಂತ ಯಶಸ್ವಿಯಾಗಲಿ, ದೊಡ್ಡ ಮಟ್ಟದ ಜನಜಾಗೃತಿ ಕಾರ್ಯಕ್ರಮ ಇವತ್ತು ಬರುವಂಥ ಅವಕಾಶ ಇವತ್ತು ಆಗಲಿ ಅಂತ ನಮಗೆ ಕೇಳಿಕೊಳ್ತಾ ನಿಮಗೆಲ್ಲರಿಗೂ
ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನಿವತ್ತು ಸಲ್ಲಿಸಿಕೊಂಡು ಮತ್ತು ಈ ದೇವರ ಹೆಸರಲ್ಲಿ ನಾವು ಇದನ್ನು ಉದ್ಘಾಟಿಸಿ ಎಂಬಷ್ಟು ನಮ್ಮ ಹೊರಗಿನ ಜಿಲ್ಲೆಯ ಅಧಿಕಾರಿಗಳು ಮತ್ತು ಇವರೆಲ್ಲ ಬಂದಿದ್ದಾರೆ. ನನ್ನ ಕ್ಷೇತ್ರದ ನಿಮ್ಮೆಲ್ಲರ ಪರವಾಗಿ ಜನರ ಪರವಾಗಿ ನಾನು ಕೂಡ ಸ್ವಾಗತಿಸುತ್ತೇನೆ ನಾನು ಇವತ್ತು ಬಯಸ್ತೇನೆ ಅಂತ ನಾನು ಹೇಳಿಕೊಳ್ಳುತ್ತಾ, ಆದ ಕಾರಣ ಇವತ್ತು ಇಬ್ಬರು ದೊಡ್ಡ ಮಟ್ಟದ ಬೇಡಿಕೆ ಮತ್ತು ಮಂಗಳೂರಿನವ್ರು ಮತ್ತು ರೂರಲ್ನವ್ರದ್ದು ಬೇಡಿಕೆ ಇತ್ತು. ನಿಮ್ಮ ಸಮಸ್ಯೆ ಬೇರೆ, ಇವರ ಸಮಸ್ಯೆ ಬೇರೆ. ಇವರು ಹೇಳ್ತಾರೆ ನಾವಿಂದ ರಿಕ್ಷಾದಲ್ಲಿ ಹೋಗಬೇಕಾ, ಬೈಕಲ್ಲಿ ಹೋಗಬೇಕಾ, ಬಸ್ಸಲ್ಲಿ, ನಮ್ಮ ಜೀಪೇ ಇಲ್ಲದಂಥ ಪರಿಸ್ಥಿತಿ ಇವತ್ತು ಆಗಿದೆ ಅಂತೇಳಿ ಅದು ಕೂಡ ಇವತ್ತು ವ್ಯವಸ್ಥೆ ಆಗ್ತಾ ಇದೆ, ಅದು ಹೊರಟಿದೆ. ಯಾವಾಗ ಬಂದು ಮುಟ್ತದೆ ನೋಡುವ, ಯೋಜನೆ ಒಂದು ನೋಡುವ. ಆದಾಗ ಯಾಕೆಂತ ಹೇಳಿದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಈ ಸರ್ಕಾರಿ ಕೆಲಸಗಳುಂಟಲ್ಲ ಅದು ಬಸ್ ಇದ್ದಾಗೆ, ಸರ್ಕಾರಿ ಕೆಲಸಗಳು ಯಾವಾಗಲೂ ಬಸ್ ಇದ್ದಾಗೆ ಅದು ಹೊರಡ್ತದೆ, ಯಾವಾಗ ಮುಟ್ತದೆ ಗೊತ್ತಿಲ್ಲ. ಇದನ್ನು ದುಡಿ ಒಮ್ಮೆ ಮುಟ್ಟಿಸ್ಬೇಕು, ಇಲ್ಲ ಅಲ್ಲಲ್ಲಿ ಬ್ರೇಕ್ ಫೇಲ್, ಟೈರ್ ಪಂಚರ್ ಎಲ್ಲ ಆಗ್ತದೆ. ಆದ ಕಾರಣ ಅದು ಒಂದಲ್ಲ ಒಂದು ದಿವಸ ಬಂದು ಆದಷ್ಟು ಬೇಗ ಕೊಡ್ತಾರೆ ಇದಕ್ಕೆ. ಆದ ಕಾರಣ ನಿಮಗೆಲ್ಲ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಿಮ್ಮೆಲ್ಲ ಸೇರಿ ಸಮಾಜಕ್ಕೆ ಇವತ್ತು ಅತಿ ಅಗತ್ಯ ಹೇಳಿಕೊಳ್ತಾ, ಬಹುಶಃ ನನ್ನೇ ಶಾಸಕನಾಗಿರಲಿ ಅಥವಾ ಈಗ ರಾಜ್ಯದ ಸಭಾಧ್ಯಕ್ಷನಾಗಿರಲಿ, ನನ್ನಿಂದ ಯಾವುದೇ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಾಗೆ ಇನ್ನಿತರ ವಿಷಯ ಸಂಬಂಧಪಟ್ಟಾಗೆ ಸಹಕಾರ ಬೇಕಾದಲ್ಲಿ ನಾನು ಮುಂದೆ ನಿಂತು ನನ್ನೆಲ್ಲ ಸಹಕಾರ ಖಂಡಿತವಾಗಿ ಕೊಡ್ತೇನೆ. ಮಾತ್ರವಲ್ಲ, ಮುಂದಿನ ಅಧಿವೇಶನ ನಡೆಯುವಾಗ ನಮ್ಮ ಈ ವ್ಯಾಪ್ತಿಯ ಇವರನ್ನೆಲ್ಲ ಒಮ್ಮೆ ಬೆಂಗಳೂರಿಗೆ ಕರ್ಕೊಂಡು ಬರುವಂಥ ಅಥವಾ ಅಧಿವೇಶನಕ್ಕೆ ಕರ್ಕೊಂಡು ಬರುವಂಥ ವ್ಯವಸ್ಥೆ ಮಾಡಬೇಕು. ಅದಕ್ಕೇನು ವ್ಯವಸ್ಥೆ ಬೇಕಾ ಅದು ನಾನು ಇಲ್ಲಿಂದ ನಾನು ಖಂಡಿತವಾಗಿ ಮಾಡಿ ಕೊಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಬಯಸಿ ನಿಮ್ಮೆಲ್ಲರ ಶುಭಾಶಯ ಸಲ್ಲಿಸಿ ನನ್ನ ಮಾತು ಮುಗಿಸಿ ಜೈ ಹಿಂದ್, ಜೈ ಕರ್ನಾಟಕ.